ಮುಖ್ಯಮಂತ್ರಿ ಆಗಬೇಕನ್ನೋದು ತಳ್ಳಂತ ಕೆಲಸ ಮಾಡ್ತಾರೆ. ಅಕಸ್ಮಿತವಾಗಿ ಅವನು ಸಿದ್ದರಾಮಯ್ಯರು ಇಲ್ಲ ನಾನು ಬಿಡಲ್ಲ ನಾನೇ ಮುಂದುವರಿತೀನಿ ಅಂದ್ರೆ ಶಿವಕುಮಾರ್ ಅಂತೂ ಅದನ್ನ ಕುಸಿಯನ್ನು ನಾನು ಎಳ್ಕೋಬೇಕನ್ನೋ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಇವತ್ತು ಸರ್ಕಾರ ಏನಿದೆನೋ ವಾತಾವರಣದಲ್ಲಿ ಅವರಿಬ್ಬರು ಜಗಳದಲ್ಲಿ ಏನನ್ನ ಸರ್ಕಾರ ಬಿದ್ದೋದ್ರೂ ಕೂಡ ಬಿದ್ದೋಗ್ಬೋದು. ಮತ್ತೆ ಸರ್ಕಾರ ಬಿದ್ದೋಗುತ್ತಂದ್ರೆ ಈಗ ಬಿಜೆಪಿ ಏನನ್ನ ನಾವು ಅದನ್ನ ಫಾರ್ಮೇಷನ್ ಮಾಡ್ತೀವಿ ಅನ್ನೋದಾಗಲಿ ಇಲ್ಲ ನಮ್ಮ ಪಾರ್ಟಿಗೆ ಅವ್ರು ಬರ್ತಾರ ಇವ್ರು ಬರ್ತದ ಅನ್ನೋಂಥದ್ದಲ್ಲ. ಇವತ್ತು ಕ್ಲಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಾರ, ಅವ್ರ ಅಧಿಕಾರವನ್ನು ನಡೆಸ್ಕೊಳಕ್ ಆಗ್ತಿಲ್ಲ. ಸರ್ಕಾರ ಬಿದ್ದೋದ್ರೆ ಯಾವತ್ತು ಬೇಕಾದ್ರೂ ಚುನಾವಣೆ ಬಂದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜನರು ಏನು 130 ಸ್ಥಾನಗಳೇನು ಗೆಲ್ಲಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಹಿಂದ ನಾಯಕರನ್ನಕ್ಕೆ ಅವರು ಒಂದನ್ನು ಕೂಡ ಉಳಿಸ್ಕೊಳಕ್ ಆಗಲಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿಚಾರದಲ್ಲಿ ಕೂಡ ನಾವು SC/ST ಜನಾಂಗಕ್ಕೆ 17 ಮತ್ತು 7% ಜಾಸ್ತಿ ಮಾಡುವಂಥ ಕೆಲಸ ಮಾಡಿದ್ವಿ. ಅದು ಮಾಡಿದ ನಂತರ ಕೂಡ ಇವತ್ತು ಅವ್ರು ಮಾಡಿದಂಥ ತಪ್ಪಿನಿಂದನೇ ಇವತ್ತು ಪುನಃ 50% ಬಂದಿದೆ ಅಂದ್ರೆ ಈಗ SC/ST ಜನಾಂಗಕ್ಕೆ 3%, 4% ST ಜನಾಂಗಕ್ಕೆ ಕಡಿಮೆ ಮಾಡಿದ್ರೆ 2% ST ಜನಾಂಗ ಕೂಡ ಕಡಿಮೆ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಇವತ್ತು ಎಲ್ಲವನ್ನು ಕೂಡ ಚುನಾವಣೆ ಮುಂಚಿತದಲ್ಲಿ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಗೊಂದಲ ಮಾಡಿ ಏನಾತನ ದೊಡ್ಡ ಅಹಿಂದ ನಾಯಕ ನಾನು ಸರಿಪಡ್ತೀನಿ ಅನ್ನೋ ಪ್ರಯತ್ನ ಮಾಡಿದ್ರು. ಇವತ್ತು ಹಿಂದುಳಿದಂಥ ಜಾತಿಗಳಿಗೆ, ದಲಿತ ನಾಯಕರಿಗೆ, ದಲಿತ ಜಾತಿಗಳಿಗೆ ಇವತ್ತು ಒಬ್ಬ ವಿಲನ್ ಆಗಿ ಇವತ್ತು ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಎಲ್ಲರಿಗೂ ಕೂಡ ಮೋಸ ಮಾಡೋಂಥ ಕೆಲಸ ಮಾಡಿದನ ಇನ್ನು ಮುಂದೆ ಅಹಿಂದ ನಾಯಕನಕ್ಕೆ ಅವ್ರು ಯಾವುದೇ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ, SC/STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡುವಂಥ ಕೆಲಸ ಆಗಿದೆ. ಯಾಕೆಂದರೆ ಬಹುಶಃ ನಾನು ಈ ರಾಜ್ಯದಲ್ಲಿದ್ದಂಥ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಪರಮೇಶ್ವರ್ ಆದಿ ಹಿಡ್ಕೊಂಡು, ಅದೇ ರೀತಿ ಮಾದೇವಪ್ಪರನ್ನ ಆದಿ ಹಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೋರ್ಟಲ್ಲಿ ಈ ವ್ಯಾಜ್ಯವನ್ನು, ಈ ಕೇಸನ್ನು ನಡೆಯುವಂಥ ಟೈಮಲ್ಲಿ ಕೂಡ ಯಾರು ಕೂಡ ವಕೀಲರು ಕೂಡ ಹೋಗಿಲ್ಲ. ಇವತ್ತು ಸರ್ಕಾರ ಇವತ್ತು ಆ ಬೇಜವಾಬ್ದಾರಿತನದಿಂದಲೇ ಇವತ್ತು 56% ಮೀಸಲಾತಿ ಇದ್ದಂಥದ್ದು ಇವತ್ತು 50% ಒಳಗಡೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಣ್ಣ ಖರ್ಗೆ ಅವರು ಹೇಳ್ತಾ ಇದ್ದಾರಂತೆ ನಿನ್ನೆ ಮೊನ್ನೆ ನಮ್ಮ ಮೀಸಲಾತಿಯನ್ನು ಬಗೆಹರಿಸಂತ ಕೆಲಸ ಮಾಡಿದ್ದು ಅಂತೇಳಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC/ST ಅವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ಪಟ್ಟಿಗೆ ಎಸೆಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ನಾನು ಇವತ್ತು ದಲಿತರಿಗೆ ಈ ದಲಿತರಿಗೆ ಅಂದ್ರಿಗಿನ ಈ ಸಿನಿಮಾ ಅಂದ್ರಿಗಿನ ಈ ಮೀಸಲಾತಿ ವಿಚಾರ ಈ ಸಿನಿಮಾಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ವಿಲನ್ ಅಂದ್ರೆ ಈ ಒಳ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಈ ಸಿನಿಮಾಗೆ ಹೀರೋ ವಿಲನ್ ಆಗಿದ್ದಾನ. ಆ ದಲಿತರಿಗೆಲ್ಲರೂ ಕೂಡ ವಿಲನ್ ಸಿದ್ದರಾಮಯ್ಯ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕು.